ಗಿಡಗಳ ಆಯ್ಕೆ ಮಾತ್ರ ಬಹಳ ಮುಖ್ಯ. ನಾನೇನಿದ್ರೆ ನಾನು ಸ್ವಲ್ಪ ಹೈ ಡೆನ್ಸಿಟಿಯಲ್ಲಿ ನಟ್ಟಿದ್ರಿಂದ ಸ್ವಲ್ಪ ಹತ್ತಿರ ಆಯ್ತು ಅಂತ ನನಗೆ ಅನಿಸ್ತಾ ಇದೆ. ತುಂಬ ಫಂಗಸ್ ಇರೋದ್ರಿಂದ ನಾವು ಪ್ರೆಷರ್ ವಾಶ್ನಿಂದಾಗಿ ಎಲ್ಲ ತೆಗೆದಿದ್ದೇವೆ. ನೋಡಿ ಈ ಥರ ಇದ್ರೆ ನೋಡಿ ಇದು ಒಂಥರ ಕಾಯಿಲೆನೇ. ಅದಕ್ಕೆ ಕನಿಷ್ಠ ಪಕ್ಷ ಒಂದು ಗಿಡದಿಂದ ಒಂದು ಗಿಡಕ್ಕೆ 18 ಫೀಟ್ ಆದರೂ ಅಂತರ ಇರಲೇಬೇಕು. ಇದಕ್ಕೆ ಒಂದು 3-4 kg ಗೊಬ್ಬರ. ಅದು ಒಂದೂ ಅದು ಫಸಲು ಕೊಳ್ಳಿಲ್ಲ. ನಾವು ಹೋಗಿ ಅದನ್ನೆಲ್ಲ ನೋಡಿದ್ದೇವೆ, ಪ್ರೂನಿಂಗ್ ಮಾಡಿದ್ದೇವೆ, ಹೂವೇ ಬಿಡಲಿಲ್ಲ ಇಲ್ಲಿ. ನೋಡಿ ಈ ಗಿಡ ಡೈಬ್ಯಾಕಿಂದ ಎಲ್ಲ ಫಸ್ಟ್ಗೆ ಎಲೆ ಎಲ್ಲ ಉದುರುತ್ತೆ, ಮತ್ತು ಗೆಲ್ಲೆಲ್ಲ ಸತ್ತೋಗುತ್ತೆ, ಬುಡನೇ ಕಾಡನೇ ಸತ್ತೋಗುತ್ತೆ. ನಮಸ್ಕಾರ, ನನ್ನ ಹೆಸರು ಎಣ್ಣೆಹೊಳೆ ನಾರಾಯಣ ನಾಯ್ಕ ಅಂತ. ನಾನು ಮೂಲತಃ ಮಣ್ಣಿ ಗ್ರಾಮ, ಅಜಕ್ಕಾರು, ಕಾರ್ಕಳ ತಾಲೂಕು. ನಾನು 37 ವರ್ಷ ನಾನು ಬ್ಯಾಂಗ್ಳೂರಿನಲ್ಲಿ HALನಲ್ಲಿ ಉದ್ಯೋಗದಲ್ಲಿದ್ದೆ. ಆಮೇಲೆ ರಿಟೈರ್ಡ್ ಆಗಿ 15 ವರ್ಷ ಆಯಿತು. 15 ವರ್ಷ ಆದ ಬಳಿಕ ನಾನು ಏನಾದರೂ ಒಂದು ತೋಟ ಮಾಡಬೇಕಂತ ಭಾಳ ಹಂಬಲ ಇತ್ತು. ಹಾಗಾಗಿ ಈ ಒಂದು ಲಿಂಬೆ ತೋಟವನ್ನು ಮಾಡಬೇಕಂತ ಪ್ರಾರಂಭ ಮಾಡಿದೆ. ಅದರಲ್ಲಿ 160 ಗಿಡ ನಟ್ಟೆ. 160 ಗಿಡ ಲಿಂಬೆ ಈಗ ಫಸಲೆಲ್ಲ ಬಿಡ್ತಾ ಇದೆ. 10 ವರ್ಷ ಆಯಿತು. ಬಟ್ ಒಳ್ಳೆಯ ಫಸಲು ನನಗೆ ಸಿಗ್ತಾ ಇದೆ. ನಾನೇನಿದ್ರೆ ನಾನು ಸ್ವಲ್ಪ ಹೈ ಡೆನ್ಸಿಟಿಯಲ್ಲಿ ನಟ್ಟಿದ್ರಿಂದ ಸ್ವಲ್ಪ ಹತ್ತಿರ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ಸೊ ಇದು ಏನಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ಗಿಡದಿಂದ ಒಂದು ಗಿಡಕ್ಕೆ 18 ಫೀಟ್ ಆದರೂ ಅಂತರ ಇರಲೇಬೇಕು. ಈಗ ಎಷ್ಟು ಫೀಟ್ ಇದೆ ಸರ್? ಈಗ 10 ಫೀಟ್ ಇದೆ. 10 ಫೀಟ್ ಇದೆ. ಓಕೆ. ಇದು ಯಾವ ತಳಿಗಳು? ಇದು ಪೂಜಾ ತಳಿ ಅಂತ. ಪೂಜಾ ತಳಿ? ಹೌದು. ಈ ಕರಾವಳಿಗೆ ಹೇಳಿ ಮಾಡಿಸ್ತಂತ ಈ ಮಣ್ಣಿಗೆ ಮಾತ್ರ ಸೂಟ್ ಆಗುತ್ತೆ ಇದು. ನಮ್ಮ ಬಾಲ್ಚಿಲಾಯರ್ ಅಂತ ಇದ್ದಾರೆ, ಅವರಿಂದ ನಾನು ಗಿಡವನ್ನು ತಂದಿದ್ದೆ. ಆವಾಗ ಒಂದು ಗಿಡಕ್ಕೆ 40 ರೂಪಾಯಿ ಇತ್ತು ಅಷ್ಟೇ. ಇದು ಎಷ್ಟು 10 ವರ್ಷದ ಹಿಂದೆ ನೀವು? ಹೌದು, 10 ವರ್ಷದ ಮೊದಲು ನಟ್ಟದ್ದು. ನೀವು ಹೇಳಿದ್ರಿ HALಲ್ಲಿ ಇದ್ರಿ ಅಂತ ಹೇಳಿ. ಹೌದು. ಆ ನಂತರ ಇದು ನಿಮ್ಮ ಆನ್ಸಿಸ್ಟರ್ ಪ್ರಾಪರ್ಟಿ? ಹೌದು, ಇದು ನಿಮ್ಮ ಪೂರ್ವಜರ ಆಸ್ತಿಯಾಗಿತ್ತು. ಸೊ ಇಲ್ಲಿ ನೀವು ಸೆಟ್ ಮಾಡಬೇಕಾದ್ರೆ, ಯಾಕಂದ್ರೆ ಈ ಕರಾವಳಿಯಲ್ಲಿ ಹೆಚ್ಚಿನವರು ಈ ಅಡಿಕೆ, ತೆಂಗು, ಆಮೇಲೆ ಕೋಕೋ ಈ ರೀತಿ ಬೆಳೆಗಳಿಗೆ ಹೋಗ್ತಾರೆ. ನಿಂಬು ತುಂಬಾ ಕಮ್ಮಿ ನಾವು ಕಂಡಂಥದ್ದು. ಸೊ ನಿಮಗೊಂದು ಈ ನಿಂಬುವಿನ ಮೇಲೆ ಆಸಕ್ತಿ ಹೇಗೆ ಬಂದದ್ದು? ಅಲ್ಲ, ಇದು ಹೆಚ್ಚು ಎತ್ತರವಾಗಿ ಬೆಳೆಯುವಂತ ಗಿಡ ಅಲ್ಲ, ಇದು ಮರ ಆಗಲ್ಲ, ಗಿಡ ಥರನೇ ಇರುತ್ತೆ ಎಷ್ಟು ವರ್ಷ ಆದ್ರೂ. ಅದನ್ನು ಪ್ರತಿ ವರ್ಷ ಅದನ್ನು ಪ್ರೂನಿಂಗ್ ಅಂದರೆ ಟ್ರಿಮ್ಮಿಂಗ್ ಮಾಡ್ತೇವೆ ನಾವು. ಅದಕ್ಕಾಗಿ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಲಿಂಬು ಗಿಡವನ್ನೇ ಮನೆ ಎದುರುಗಡೆ ನಾನು ಬೆಳೆಸಲಿಕ್ಕೆ ಇದು ಮಾಡಿದೆ. ಅಂದರೆ ಎತ್ತರವಾದ ಗಿಡಗಳು ಮನೆ ಅಕ್ಕಪಕ್ಕ ಇರೋದು ಬೇಡ ಅಂತ. ಹೌದು, ಈಗ ಅಡಿಕೆ ಇಟ್ರೂ ಅಷ್ಟೇ ತುಂಬ ಉದ್ದ ಹೋಗುತ್ತೆ, ಮತ್ತೆ ಮನೆ ಕತ್ತಲೆ ಆಗುತ್ತೆ. ಅದಕ್ಕೆ ಬೇಡ, ಎತ್ತರದ ಗಿಡ ಬೇಡ ಅಂತ ಹೇಳ್ಬಿಟ್ಟು ಈ ಥರ ನಾನು ಲಿಂಬೆಯನ್ನು ಆಯ್ಕೆ ಮಾಡಿದಂಥದ್ದು. ಈ ಪೂಜಾ ತಳಿ ಬಗ್ಗೆ ಹೇಳಿದ್ರಿ. ಕರಾವಳಿ ಭಾಗದಲ್ಲಿ ನಾವು ಹೌದು ಈ ಹಿಂದೆ ಗುರುರಾಜರ ಬಾಳ್ತಿರಾಯರವ್ರನ್ನ ಭೇಟಿಯಾದಾಗ ಅವರು ಹೇಳಿದ್ರು ಪೂಜಾ ಅಂತ ಹೇಳ್ಬಿಟ್ಟು ಒಂದು ತಳಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಕೊಟ್ವಿ ಅಂತ ಹೇಳ್ಬಿಟ್ಟು. ಕರಾವಳಿ ಭಾಗದಲ್ಲಿ ಪೂಜಾ ತಳಿ ಹೇಗೆ ಹೋಗಿಕೊಳ್ಳುತ್ತೆ? ಯಾಕಂತ ಹೇಳಿದ್ರೆ ನೀವು ಪೂಜಾ ತಳಿಯನ್ನು ನೀವು ಹಾಕಿಕೊಂಡಿದ್ದೀರಾ. ಬೇರೆ ಕಡೆ ಎಲ್ಲ ಈ ಕಾಗ್ಜು, ಬಾಲಾಜಿ ಅಂತ ಹೇಳಿ ಹೆಚ್ಚಾಗಿ ನಾವು ಕಂಡು ಬರುತ್ತೆ. ಇದು ಏನಿದ್ರೆ ಒಳ್ಳೆ ಈ ಮಣ್ಣಿಗೆ, ಹವಾಮಾನಕ್ಕೆ ಇದು ಸೂಟೇಬಲ್. ಹೌದು. ಅಲ್ಲ, ನೀವು ಆ 2 ತಳಿಯನ್ನು ನೀವು ಕಂಡಿದ್ರಾ? ಹೌದು, ಕಂಡಿದ್ದೆ. ಬೇರೆಯವರು ಮಾಡಿದ್ದು ನೋಡಿದೆ. ಅವರು ಅದನ್ನು ನಾವು ನಿಟ್ಟೆಯಲ್ಲಿ ನಾನು ನೋಡಿದ್ದೇನೆ. ಅವರು ಚಿತ್ರದುರ್ಗದಿಂದ ತಂದು 350 ಗಿಡ ನೆಟ್ಟಿದ್ದಾರೆ. 350 ಗಿಡ. ಅದು ಒಂದೂ ಅದು ಫಸಲು ಕೊಳ್ಳಿಲ್ಲ. ನಾವು ಹೋಗಿ ಅದನ್ನೆಲ್ಲ ನೋಡಿದ್ದೇವೆ, ಪ್ರೂನಿಂಗ್ ಮಾಡಿದ್ದೇವೆ, ಹೂವೇ ಬಿಡಲಿಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ಮಣ್ಣು ಮತ್ತು ಹವಾಮಾನ ಅದಕ್ಕೆ ಸೂಟ್ ಆಗಲಿಲ್ಲ. ಅಂದ್ರೆ ಬೇರೆ ಕಡೆಯಿಂದ ನಾವು ತಾಯಿ ಗಿಡದ ಪ್ರೂನಿಂಗ್ ಈ ಗಿಡ ತಂದ್ರೂ ಕೂಡ ಅದು ಪ್ರಯೋಜನ. ಕರಾವಳಿಯ ಒಂದು ವಾತಾವರಣಕ್ಕೆ ಅದು ಸೂಟ್ ಆಗಲ್ಲ, ಪೂಜಾದಷ್ಟು ಸೂಟ್ ಆಗಲ್ಲ. ಓಕೆ, ನಾವಿಲ್ಲಿ ಗಿಡವನ್ನ ಕಾಣ್ಬೋದು. ನೀವು ಹೇಳಿದ್ರೆ 10 ವರ್ಷದ ಗಿಡಗಳು ಅಂತ ಹೇಳ್ಬೋದು. ಇದರ ಒಂದು ವಿಶೇಷತೆ ಹೇಗೆ ಕಾಯಿ ಕಟ್ಟುತ್ತೆ, ಯಾವ ಹಂತದಲ್ಲಿ ನಿಮಗೆ ಹೂ ಬಿಡುತ್ತೆ, ಯಾವ ಸಮಯದಲ್ಲಿ, ಏನೇನು ಕೆಲಸಗಳನ್ನ ನೀವು ಇದಕ್ಕೆ ಮಾಡ್ತೀರಾ, ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಮಾಹಿತಿ ಕೊಡಿ. ವಿವರ ನೋಡಿ, ಇದನ್ನು ನಾವು ನವೆಂಬರ್ ನಮ್ಮ ದೀಪಾವಳಿ ಹಬ್ಬ ಆದ್ಮೇಲೆ ಮಳೆ ಕಡಿಮೆ ಆಗುತ್ತೆ. ಮಳೆ ಕಡಿಮೆ ಆದಾಗ ಏನಾಗುತ್ತೆ, ಆವಾಗ ನಾವು ಏನು ಮಾಡಿದ್ರೆ ಅದನ್ನೆಲ್ಲ ಕಂಪ್ಲೀಟ್ ಹುಲ್ಲೆಲ್ಲ ಕಟ್ ಮಾಡಿ, ಹುಲ್ಲು ಅಂದ್ರೆ ಕೆಳಗಡೆ ವೀಡ್ ಕಟ್ರೆ ಎಲ್ಲ ಕಟ್ ಮಾಡಿ, ಆಮೇಲೆ ಏನಂದ್ರೆ ಎಲ್ಲ ಬುಡ ಎಲ್ಲ ಬಿಡಿಸಿ ಫುಲ್ ಡ್ರೈ ಮಾಡ್ತೇವೆ. ಅಂದ್ರೆ ಸ್ಟ್ರೆಸ್ ಕೊಡ್ತೇವೆ. ಸ್ಟ್ರೆಸ್ ಕೊಟ್ಟು ಅದು ಒಂದು 10-20 ದಿವಸ ನಾವು ಹಾಗೇನೆ ಬಿಡ್ತೇವೆ. ಆವಾಗ ಏನಾಗುತ್ತೆ, ಎಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಯೆಲ್ಲೋಯಿಶ್ ಆಗಿ.
ಅಂದ್ರೆ ಸ್ಟ್ರೆಸ್ ಇಂದ. ಸ್ಟ್ರೆಸ್ಸಿಂದಾಗಿ. ಸೊ ಆವಾಗ ನಮ್ಗೆ ತಿಳಿದು ಇದು ಸ್ಟ್ರೆಸ್ಗೆ ಬಂದಿದೆ. ಸೊ ಆಗ ಏನು ಮಾಡ್ತೇವೆ, ಆ ಗೊಬ್ಬರ ಎಲ್ಲ ಹಾಕಿಬಿಟ್ಟು ಅದಕ್ಕೆಲ್ಲ ಬುಡ ಮುಚ್ಚಿ ಬಿಡ್ತೇವೆ. ಮುಚ್ಚಿ ಒಂದು ಕಾಲುವೆ ಥರ ಸುತ್ತಲೂ ಅದಕ್ಕೆ ನೀರು ನಿಲ್ಲುವಾಗೆ ವ್ಯವಸ್ಥೆ ಮಾಡಿರ್ತೇವೆ. ಒಂದು ಗಿಡಕ್ಕೆ ಎಷ್ಟು ಗೊಬ್ಬರವನ್ನ ಕೊಡ್ತೀರಾ? ಯಾವ ಗೊಬ್ಬರವನ್ನ ಕೊಡ್ತೀರಾ? ನಾನು ಸಾವಯವ ಗೊಬ್ಬರನ್ನೇ ಹಾಕ್ತಾ ಇದ್ದೇನೆ. ಒಂದು 3-4 kg ನಮ್ಮ ಚಿತ್ರದುರ್ಗದಿಂದ ಅಮೃತ ಆರ್ಗಾನಿಕ್ ಫರ್ಟಿಲೈಸರ್ ಅಂತ ಚಿತ್ರದುರ್ಗದಿಂದ ನಾನು ತರಿಸ್ತಾ ಇದ್ದೇನೆ. ಅದು ನಮ್ಮ ಏಜೆಂಟ್ರು ಇದ್ದಾರೆ ಮುನಿಯಲ್ಲಲ್ಲಿ, ಅವರಿಂದ ತರಿಸ್ತಾ ಇದ್ದೇನೆ. ಬಟ್ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನನಗೆ ಈ ಒಂದು ನಿಂಬೆ ಗಿಡಕ್ಕೆ. ಹೌದು. ಎಷ್ಟು ಕೆಜಿ ಗೊಬ್ಬರವನ್ನ ನೀವು ಇಲ್ಲಿ ಹಾಕ್ತೀರಾ? ಇದಕ್ಕೆ ಒಂದು 3-4 kg ಗೊಬ್ಬರ ಹಾಕ್ತೇನೆ. 3-4 ಹೌದು, ಮಿಶ್ರಣ. ಹೌದು, ಮಿಶ್ರಣ. ಪೊಟ್ಯಾಶ್ ಆಗಲಿ ವರ್ಷಕ್ಕೆ. ಹೌದು, ವರ್ಷಕ್ಕೆ. ಆ ನಂತರ ನೀವು ಹೇಳಿದ್ರಿ ಸ್ಟ್ರೆಸ್ಸು ಮತ್ತೆ ಈ ಹಳದಿ ಕಲರ್ ಆಗುತ್ತೆ, ಆವಾಗ ನಮಗೆ ಸ್ಟ್ರೆಸ್ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ಹೌದು. ಆ ನಂತರದ ಆಕ್ಟಿವಿಟಿಗಳು ಏನಿರುತ್ತೆ ಈ ಗಿಡಕ್ಕೆ, ಒಂದು ಸಾಧಾರಣವಾದ ಒಂದು ಗಿಡಕ್ಕೆ? ಆವಾಗಲೇ ನಾವು ಪ್ರೂನಿಂಗ್ ಆಕ್ಟಿವಿಟೀಸ್ ಆವಾಗಲೇ ಮಾಡ್ತೇವೆ ನಾವು. ಪ್ರೂನಿಂಗ್ ಅಂತ ಹೇಳಿದ್ರೆ ನೀವು ಹೊಸ ಚಿಗುರುಗಳನ್ನ, ಎಲ್ಲ ಬೇಡವಾದಂತ ಚಿಗುರುಗಳನ್ನ ನೀವು ತೆಗಿತೀರಾ? ಬೇಡ ಮತ್ತೆ ಅನ್ವಾಂಟೆಡ್ ಯಾವ್ದಾದ್ರು ವೀಕ್ ಇರುವಂತದ್ದು ಬ್ರಾಂಚಸ್ ಇದ್ರೆ ಅದನ್ನೆಲ್ಲ ತೆಗಿತೇವೆ. ಓಕೆ. ಆ ನಂತರದ ಕೆಲಸಗಳು? ಆ ನಂತರ ವಾರಕ್ಕೊಂದ್ಸಲ ನೀರು ಬಿಡಬೇಕಾಗತ್ತೆ ಅಷ್ಟೇ. ಮತ್ತೆ ಏನಿಲ್ಲ. ಮತ್ತೆ ಏನಂದ್ರೆ ಹೂ ಬಿಡುವ ಟೈಮ್ನಲ್ಲಿ ಸಿಟ್ರಾ ಸ್ಪೆಷಲ್ ಅಂತ ಹೇಳ್ಬಿಟ್ಟು IIHR ನವರು ಡೆವಲಪ್ ಮಾಡಿರುವಂತದ್ದು. ಹೂ ಬಿಡುವ ಟೈಮು ಅಂತ ಹೇಳಿದ್ರೆ ಸಾಧಾರಣ ಡಿಸೆಂಬರ್. ಹೌದು, ನವೆಂಬರ್ ಡಿಸೆಂಬರ್. ಹೌದು. ಓಕೆ. ಸಿಟ್ರಾ ಸ್ಪೆಷಲ್ ಅಂತ IIHR ಡೆವಲಪ್ ಮಾಡಿರುವಂತದ್ದು, ಅದನ್ನು ನಾವು ಸ್ಪ್ರೇ ಮಾಡ್ತೇವೆ. ಅಂದ್ರೆ ಹೂ ಕಚ್ಚಿಕೊಳ್ಳಿಕ್ಕೆ. ಹೌದು, ಹೂನು ಕಚ್ಚಿಕೊಳ್ಳುತ್ತೆ. ಮತ್ತೆ ಇದನ್ನು ಕಾಯಿ ಆದ್ಮೇಲೂ ಅಷ್ಟೇ ಯಾವುದೋ ಒಂದು ಒಳ್ಳೆ ರೌಂಡ್ ಶೇಪ್ಗೆ ಬರುತ್ತೆ, ಮತ್ತೆ ಒಳ್ಳೆ ದಷ್ಟಪುಷ್ಟವಾಗಿರುತ್ತೆ ಅದು, ಅಂದ್ರೆ ಹಣ್ಣುಗಳು. ಹೌದು. ಓಕೆ. ನಾವಿಲ್ಲಿ ಈ ಹಂತದಲ್ಲಿ ನಾನು ಇಲ್ಲೇ ಎಲೆಯನ್ನು ಫೋಕಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ನೋಡ್ಬೋದು ವೈಟ್ ಕಲರ್ ಇಂದ ಏನೋ ಒಂದು ಕಾಣ್ತಾ ಇದೆ. ಏನು ಸ್ಪ್ರೇ ಮಾಡಿರುವಂಥದ್ದು ಇದು? ಹೇಗೆ? ಇಲ್ಲ, ಇದೆಲ್ಲ ಸ್ಪ್ರೇ ಮಾಡೋದು, ಬೋಡೋ ಸ್ಪ್ರೇ ಮಾಡಿರ್ತೀವಿ. ಬೋಡೋ ಮಿಶ್ರಣ. ಹೌದು, ಬೋಡೋ ಮಿಶ್ರಣ. ಇದು ಒಂದು ಹೇಗೆ ಅಂದ್ರೆ ಅದು ಯಾವ ಹಂತದಲ್ಲಿ ಮಾಡ್ತೀರಾ, ಹೇಗೆ? ಅದನ್ನು ನಾವು ಮಳೆಗಾಲ ಸ್ಟಾರ್ಟ್ ಆಗೋ ಮೊದಲು ಮತ್ತೆ ಮಳೆಗಾಲ ಮುಗಿದ ಮೇಲೆ. ಯಾವ ಒಂದು ಕಾರಣಕ್ಕಾಗಿ? ಅದು ಇಲ್ಲದ್ರೆ ಕ್ಯಾಂಕರ್ ರೋಗ ಬರುತ್ತೆ, ಡೈಬ್ಯಾಕ್ ಬರುತ್ತೆ, ಮತ್ತೆ ಏನು ಅಂದ್ರೆ ಎಲೆ ಚುಕ್ಕಿ ರೋಗ ಬರುತ್ತೆ. ಎಲೆ ಚುಕ್ಕಿ ಬರುತ್ತೆ, ನಿಮಗೆ ಕಾಂಡ ಕೊರಕ ಬರುತ್ತೆ. ಹೌದು, ಎಲ್ಲ ಇರುತ್ತೆ. ಅದಕ್ಕೆಲ್ಲ ಪ್ರಿವೆಂಟ್ ಮಾಡುತ್ತೆ ಅದು. ಇದನ್ನ ಪ್ರಿವೆಂಟ್ ಮಾಡುತ್ತೆ. ಬರೀ ಮೈಲ್ದೂತ ಮಾತ್ರನ, ಬೋರ್ಡೋ ಮಾತ್ರನ, ಅದರೊಟ್ಟಿಗೆ ಬೇರೆ ಅಂತ? ಅದೇ ಸುಣ್ಣ ಮತ್ತು ಬೋರ್ಡೋ ಇದೆ. ಅದೇ ಮೈಲ್ತುತ್ತು ಮತ್ತು ಸುಣ್ಣ. ಮೈಲ್ತುತ್ತು ಮತ್ತು ಸುಣ್ಣ ಎರಡೇ. ಹೌದು. ಮತ್ತೆ ಬ್ಲೈಟೆಕ್ಸ್. ಓಕೆ. ಇದು ವರ್ಷದ ಎಷ್ಟು ಅವಧಿಯಲ್ಲಿ ಮಾಡ್ತೀರಾ? ಅದು ನಮ್ಗೆ ಏನಾದ್ರು ಅದರಲ್ಲಿ ರೋಗ ಲಕ್ಷಣಗಳು ಕಂಡ್ರೆ ಅದನ್ನು ಇಮಿಡಿಯೇಟ್ ಸಿಂಪಡಿಸ್ತೇವೆ ನಾವು. ಸಿಂಪಡಿಸಿ ಇದು ಮಾಡ್ತೀರಾ? ಹೌದು ಸರ್. ಇದು ಒಂದು ಗಿಡಕ್ಕೆ ಪೂಜಾ ವೆರೈಟಿಯಲ್ಲಿ ನೀವು ಕಂಡಂತೆ ಈ ಬಹುಶಃ ಈಗ 10 ವರ್ಷ ಅಂತ ಹೇಳಿದ್ರೆ ಒಂದು ಅತ್ಯುತ್ತಮವಾದ ಇಳುವರಿಯನ್ನು ನೀವು ಪಡಿತಾ ಇದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ. ಒಂದು ಗಿಡಕ್ಕೆ ಸಾಧಾರಣವಾಗಿ ಒಂದು ಅವರೇಜ್ ಆಗಿ ಎಷ್ಟು ಕಾಯಿ ಕಟ್ಟುತ್ತೆ? ಒಂದು ಗಿಡಕ್ಕೆ ನಮಗೆ ಕನಿಷ್ಠ ಒಂದು 10 kg ಆದ್ರೂ ಸಿಗುತ್ತೆ. 10 kg. 10 kg ನಿಮಗೆ ಅಂತ ಹೇಳಿದ್ರೆ ನಿಮ್ಮಲ್ಲಿ 150 ಗಿಡ ಇದೆ. ಸುಮಾರು ಒಂದು 1.5 ಟನ್. 1.5 ಟನ್ನು. ನಿಮ್ಮ ಈ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ? ಯಾಕಂದ್ರೆ ನೀವು ಆರ್ಗ್ಯಾನಿಕ್ ಮಾಡ್ತಾ ಇರೋದ್ರಿಂದ ಅದಕ್ಕೇನಾದ್ರು ಸಪರೇಟ್ ಆಗಿ ನಿಮಗೆ ಸ್ಪೆಷಲ್ ಆಗಿ ಸಿಗ್ತಾ ಇದೆಯಾ ಅಥವಾ ಮಾರ್ಕೆಟ್ ಅಲ್ಲಿ ಕೊಡ್ತಾ ಇದ್ದೀರಾ? ಅಷ್ಟು ಪ್ರಚಲಿತವಾಗಿಲ್ಲ ಇಲ್ಲಿ. ಸೊ ನಾನು ಲೋಕಲ್ ಅಜಕರ್ನಲ್ಲಿ ಮಾಡ್ತೇನೆ. ಮತ್ತೆ ಕಾರ್ಕಳದಲ್ಲಿ ಒಳ್ಳೆ ಡಿಮಾಂಡ್ ಇದೆ. ಕಾರ್ಕಳದಲ್ಲಿ ಒಳ್ಳೆ ಡಿಮಾಂಡ್ ಇದೆ. ಅಂದ್ರೆ ನಿಮಗೆ ಇಲ್ಲಿ ಕೆಜಿ ಲೆಕ್ಕ ಅಥವಾ? ಕೆಜಿ ಲೆಕ್ಕನೇ ಕೊಡೋದು, ಪೀಸ್ ತರ ಇಲ್ಲ. ನಮ್ಮ ಬೆಂಗಳೂರಿನಲ್ಲೆಲ್ಲ ಕೆಜಿ ಇದು ಪೀಸ್ ತರನು ಕೊಡ್ತಾರೆ ಕೆಲವು ಕಡೆ. ಹೌದು, ಪೀಸ್ ತರ ಕೊಡ್ತಾರೆ. ಈವನ್ ಕೆಜಿ ಲೆಕ್ಕ ಕೂಡ ಸಿಗ್ತದೆ. ಹೌದು. ಓಕೆ. ಈ ಒಂದು ಅಂದಾಜು ಯಾವ ಒಂದು ರೇಟ್ ಸಿಗ್ತದೆ ಸರ್? ಇಲ್ಲಿ ಅವರೇಜ್ ನಮ್ಗೆ ಈಗ ಹೈಯೆಸ್ಟ್ ರೇಟ್ ಇದೆ 170 ಇದೆ. 170 ಇದೆ. ಬಟ್ ಈ ಸಲ ಇವಾಗ ನಮ್ಗೆ ಈಲ್ಡ್ ಬಹಳ ಕಡಿಮೆ ಈ ಸಲ. 170 ಅಂತ ಹೇಳಿದ್ರೆ ಒಂದು ಕೆಜಿಗೆ ಒಂದು ಅಂದಾಜು ಎಷ್ಟು? 25 ದೊಡ್ಡದಾದ್ರೆ 20 ಬರುತ್ತೆ. ಮೀಡಿಯಂ ಅಂದ್ರೆ 20-25 30 ಒಳಗಡೆ. ಓಕೆ. ಇದ್ರಲ್ಲಿ ನಿಮ್ಮ ನೆಕ್ಸ್ಟ್ ವ್ಯಾಲ್ಯೂ ಆಡೆಡ್ ಏನಾರು ಮಾಡಿದ್ದೀರಾ? ಇಲ್ಲ, ನಾವು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ನಾನು ಯಾರು ಅಷ್ಟು ಸಪೋರ್ಟ್ ಇಲ್ಲ ಸರ್. ನಾನು ಒಬ್ಬನೇ ಎಷ್ಟು ಅಂತ ಸಾಕು ಇದು ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಮತ್ತೊಂದು ಕೇಳ್ಬೇಕು ನಾನು, ನೀವೀಗ ಈ ನಿಂಬೆಯನ್ನು ಹಾಕಿರೋದ್ರಿಂದ ಜೊತೆಗೆ ನಿಮ್ಮಲ್ಲಿ ಅಡಿಕೆ ಕೂಡ ಉಂಟು ನಾನು ಕೇಳಲ್ಪಟ್ಟೆ. ಸೊ ಈ ಅಡಿಕೆಯ ಒಂದು ಕಾರ್ಯವಿಧಾನಗಳು ಅಂತ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಂಬೆ ಈಸಿಯಾ ಅಥವಾ? ಇಲ್ಲ, ನಿಂಬೆ ತುಂಬಾ ಈಸಿ. ಇದಕ್ಕೆ ಅಷ್ಟು ಪರಿಶ್ರಮ ಬೇಕಾಗಿಲ್ಲ, ಅಷ್ಟು ನೀರು ಬೇಕಾಗಿಲ್ಲ. ಇದಕ್ಕೆ ವಾರಕ್ಕೆ ಒಂದ್ಸಲ ನೀರು ಕೊಟ್ಟರೆ ಸಾಕು. ಆದ್ರೆ ಒಂದು 3 ವರ್ಷದವರೆಗೆ ನಾವು ಡೈಲಿ 2 ದಿವಸಕ್ಕೊಂದ್ಸಲ ಆದ್ರೂ ನೀರು ಬಿಡ್ಬೇಕು. ಆದ್ರೆ ಒಂದು ಯಾವುದು ಕಾಯಿ ಕಟ್ಟಿದ ಮೇಲೆ ಅಂದ್ರೆ ನಮ್ಮ 4 ವರ್ಷದ ಮೇಲೆ ನಮ್ಗೆ ಈಲ್ಡಿಂಗ್ ಸಿಗುತ್ತೆ. ಆವಾಗ ನಮ್ಗೆ ಏನಂದ್ರೆ ವಾರಕ್ಕೆ ಒಂದ್ಸಲ ನೀರು ಸರಿಯಾಗಿ ಬಿಟ್ರೆ ಸಾಕು. ವಾರಕ್ಕೊಮ್ಮೆ ಕರೆಕ್ಟಾಗಿ ನೀರು ಬಿಟ್ರೆ ಸಾಕು.
ಬಟ್ ಇದಕ್ಕೆ ಹೆಚ್ಚಿನವಾಗಿ ನಾವು ಕೇಳಲ್ಪಟ್ಟದ್ದು ನಿಂಬೆಗೆ ಅಂದ್ರೆ ರೋಗಗಳಿಂದ. ಹೌದು, ರೋಗ ಇದೆ, ರೋಗ ಬಾಧೆನೇ ಜಾಸ್ತಿ. ಹೌದು, ಅದನ್ನ ನಾವು ಕ್ಲಿಯರ್ ಆಗಿ ಇಟ್ಕೊಂಡ್ರೆ ನಮಗೆ ಯಥೇಚ್ಛವಾದಂತಹ ಒಂದು ಇಳುವರಿ ಮತ್ತೆ ಲಾಭ ಸಿಗುತ್ತೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಹೌದು. ರೋಗಕ್ಕೆ ನೀವು ಹೇಳಿದ್ರೆ ಈ ಬೋಡೋ ಮಿಶ್ರಣವನ್ನ ಇದ್ ಮಾಡ್ತೀವಿ, ಹಾಗೆ ಬ್ಲೈಟೆಕ್ಸ್ ಅಂತ ಹೇಳಿ ಇದ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನೀವು ಇದರಲ್ಲಿ ಹೆಸರಿಸುವಂತಹ ರೋಗಗಳಲ್ಲಿ ತುಂಬಾ ಇದು ಬಂದ್ರೆ ಗಿಡನೇ ಪೂರ್ತಿ ಹೋಯ್ತು ಅನ್ನೋಂತ ರೋಗಗಳು, ಫಂಗಸ್ ಬಂದ್ರೆ, ಡೈಬ್ಯಾಕ್ ಬಂದ್ರೆ, ನಿಮ್ಮಲ್ಲಿ ಯಾವ್ದಾರು ಇತ್ತ ಆ ರೀತಿ? ಇದೆ. ಹಾಗಾದ್ರೆ ಮುಂದೆ ನಾನು ತೋರಿಸ್ತೇನೆ ನಿಮ್ಗೆ. ಡೈಬ್ಯಾಕ್ ಆಗಿರುವಂತದ್ದು ಫಂಗಸ್ ಅನ್ನು ನಾವು ಈ ಸಲ ತುಂಬಾ ಫಂಗಸ್ ಇರುವುದರಿಂದ ನಾವು ಪ್ರೆಷರ್ ವಾಶ್ ನಿಂದಾಗಿ ಎಲ್ಲ ತೆಗೆದಿದ್ದೇವೆ. ಇದೆಲ್ಲ ಪ್ರೆಷರ್ ವಾಶ್ ಮಾಡಿ, ಇಲ್ಲದ್ರೆ ಅಲ್ಲಿ ಫುಲ್ ಫಂಗಸ್ ಹಿಡಿದ್ಬಿಟ್ಟು ಗೆಲ್ಲೆಲ್ಲ ಇದಾಗ್ತಾ ಇದ್ದು. ಇಲ್ಲೆಲ್ಲ ಕಪ್ಪು ಕಲರ್ ಕಾಣ್ತಾ ಇದೆ. ಹೌದು, ಮೇಲೆ ಇದೆಲ್ಲ ಕಪ್ಪು ಕಲರ್ ಇದೆ ಅಲ್ವಾ? ಹೌದು. ಇದೆಲ್ಲ ಅದೇ ಇದೆ. ಇದನ್ನು ಪ್ರೆಷರ್ ವಾಶ್ ಮಾಡಿದ್ರಿಂದ ಎಲ್ಲ ಕ್ಲೀನ್ ಆಗಿದೆ. ಮತ್ತೆ ಅವು ಬೋರ್ಡನ್ನು ಅದಕ್ಕೆ ಸಿಂಪಡಿಸಬೇಕು. ಇದು ಪ್ರೆಷರ್ ವಾಶ್ ಮಾಡಿ ಬೋರ್ಡನ್ನು ಸಿಂಪಡಿಸಿ ನೀವು ಈ ಗಿಡವನ್ನ ಈ ವರ್ಷ ಉಳಿಸ್ಕೊಂಡಿದ್ದ? ಹೌದು, ಖಂಡಿತ. ಅಂದ್ರೆ ಇದು ಪ್ರತಿ ವರ್ಷ ಬರ್ಲಿಕ್ಕಿಲ್ಲ, ಬಟ್ ಈ ಸಲ ಮಳೆ ಜಾಸ್ತಿ ಇದ್ದಿದ್ರಿಂದ ಈ ಒಂದು ಸಮಸ್ಯೆ ಬಂದಿದೆ. ಸೂರ್ಯನ ಕಿರಣ ಬೀಳಲ್ಲ, ಆಗಿರುವಾಗ ಅದು ಮಳೆ ಜಾಸ್ತಿ, ಯಾವಾಗಲೂ ಮಳೆನೇ ಬರುತ್ತಾ ಇರೋದ್ರಿಂದ ಫಂಗಸ್ ಅಟ್ಯಾಕ್ ಜಾಸ್ತಿ ಆಗಿದೆ. ಇದು ಇನ್ನು ಮತ್ತೆ ನಾನು ಮತ್ತೊಂದು ಕೇಳಬೇಕು, ಏನು ಅಂತ ಹೇಳಿದ್ರೆ, ಈ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ವರ್ಷವಿಡೀ ಅವರಿಗೆ ಹಣ್ಣುಗಳು ಸಿಗುತ್ತವೆ. ಹೌದು, ಸಿಗುತ್ತೆ. ಈ ಕರಾವಳಿಯಲ್ಲಿ ನೀವು ಹೇಳದಂತೆ ಈಗ ವರ್ಷಕ್ಕೊಮ್ಮೆ. ಹೌದು. ಇದು ಲಾಭದಾಯಕ ಅಂತ ಅನ್ಸುತ್ತಾ? ಖಂಡಿತ. ಮತ್ತೊಂದು ನಮಗೆ ಇಷ್ಟು ಫ್ರೆಶ್ ಆಗಿರುವಂಥದ್ದು ನಮಗೆ ಸಿಗಲ್ಲ ಅಲ್ಲಿ. ಎಲ್ಲಿ ನಮಗೆ ಈಗ ಬೇರೆ ಕಡೆಯಿಂದ ಬರಬೇಕಾದ್ರೆ 15 ದಿವಸ ಮೊದಲೇ ಅವರು ಎಲ್ಲ ಅದನ್ನು ಕಾಯಿಯನ್ನೇ ಏನು ಹಣ್ಣು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿ ನಮ್ಗೆ ಸಿಗ್ಬೇಕಾದ್ರೆ ಒಂದು 10-15 ದಿವಸ ಆದ್ರೂ ಬೇಕು, ಇಲ್ಲಾದ್ರೆ ಒಂದು ವಾರ ಆದ್ರೂ ಕನಿಷ್ಠ ಬೇಕು. ನಮ್ದು ಹೀಗೆ ಇಲ್ಲಿದಾದ್ರೆ 2-3 ದಿವಸದಲ್ಲಿ ಎಲ್ರಿಗೂ ಕೈ ಸಿಗುತ್ತೆ. ಮತ್ತೆ ಈ ಭಾಗದವರಿಗೆ ಖಂಡಿತ. ಸೊ ಇದರಲ್ಲಿ ಜ್ಯೂಸ್ನು ಜಾಸ್ತಿ, ಅಲ್ಲಿ ಜ್ಯೂಸು ಸ್ವಲ್ಪ ಕಡಿಮೆ ಇರುತ್ತೆ. ನೀವು ನೋಡ್ಲಿಕ್ಕೆ ಕಲರ್ ಚೆನ್ನಾಗಿರ್ಬೋದು, ಎಲ್ಲ ಇರ್ಬೋದು, ಆದ್ರೆ ಇಷ್ಟು ಫ್ರಾಗ್ರೆನ್ಸ್ ಇರೋಲ್ಲ, ಅದ್ರ ಇಷ್ಟೊಂದು ಇದು ಇರೋದಿಲ್ಲ. ಸೊ ಇಲ್ಲಿ ನಾವು ನೋಡ್ಬೋದು, ಇದು ನೀವು ಫಂಗಸ್ ಇಂದ ಎಫೆಕ್ಟ್ ಅಂತ ಹೇಳ್ತೀನಿ ಹೇಳಿದ್ರೆ. ಹೌದೌದು. ಮೇಲೆ ನೋಡಿ, ಮೇಲಿದ್ದೆಲ್ಲ ಇದು ಈ ತರ ಇದ್ರೆ ಎಲ್ಲ ಸತ್ತೇ ಹೋಗುವಂತ ಇದು ಜಾಸ್ತಿ. ನೋಡಿ ಈ ಕಡೆ ನೋಡಿ, ಇಲ್ಲಿ ಇದು ನೋಡಿ, ಎಲ್ಲ ಕಪ್ ಕಲರ್ ಆಗಿದೆ. ಸ್ಕೇಲಿಂಗ್ ನೋಡಿ, ಅಲ್ಲಿ ನೋಡಿ. ಹೌದು. ಸೊ ಅದೆಲ್ಲ ನೀವು ಈ ಪ್ರೆಷರ್ ವಾಶ್ ಅಲ್ಲಿ ತೆಗೆದು? ಹೌದು. ಆವಾಗ ಹೂ ಇತ್ತು ಅದರಲ್ಲಿ, ಹಾಗಾಗಿ ನಾವು ಮೇಲೆ ಅದಕ್ಕೆ ಸ್ಪ್ರೇ ಮಾಡಲಿಲ್ಲ, ಪ್ರೆಷರ್ ವಾಶ್ ಕೊಡಲಿಲ್ಲ. ಖಾಲಿ ಇಷ್ಟು ಜಾಗಕ್ಕೆ ಮಾತ್ರ ನಾವು ಕೊಟ್ಟಿದ್ದೆ. ನೋಡಿ, ಡೈಬ್ಯಾಕ್ ಇದ್ದು ನಾನು ಅಲ್ಲಿ ಒಂದು ಜಾಗದಲ್ಲಿ ತೋರಿಸ್ತೇನೆ. ಇಲ್ಲಿ ಈ ಕರಾವಳಿ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಯುವ ರೈತರು ಯಾರಾದ್ರೂ ಈ ರೀತಿ ನಿಮ್ಮ ನಿಂಬೆ ಬೆಳೆಯನ್ನ ಬೆಳಿತೀರಿ ಅನ್ನೋದಾದ್ರೆ ಅವರಿಗೆ ನಿಮ್ ಸಜೆಷನ್ ಏನು? ಖಂಡಿತ ಬೆಳೆಸಬಹುದು. ಪ್ರತಿಯೊಂದು ನಿಜ ಕನಿಷ್ಠ ಒಂದು 50 ಗಿಡ ನಡಿ, ಜಾಸ್ತಿ ಬೇಕಾಗಿಲ್ಲ. ಬಟ್ ಡಿಸ್ಟೆನ್ಸ್ ಸರಿಯಾಗಿ ನೋಡಿ. ಗಿಡಗಳ ಆಯ್ಕೆ ಮಾತ್ರ ಬಹಳ ಮುಖ್ಯ. ನೀವು ಏನಂದ್ರೆ ಎಲ್ಲೆಲ್ಲಿದ ಮದರ್ ಪ್ಲಾಂಟ್ ಎಲ್ಲಿಂದ ತಂದ್ಬಿಟ್ಟು ಇಲ್ಲಿ ನಾನು ಮಾಡ್ತೇನೆ ಅಂದ್ರೆ ಆಗಲ್ಲ. ನೋಡಿ, ಈ ಗಿಡ ಡೈಬ್ಯಾಕ್ ಇಂದ ಎಲ್ಲ ಫಸ್ಟ್ಗೆ ಎಲೆ ಉದುರುತ್ತೆ, ಅದಕ್ಕೆಲ್ಲ ಸತ್ತೋಗುತ್ತೆ, ಬುಡನೆ ಕಾಡನೆ ಸತ್ತೋಗುತ್ತೆ. ಇದು 10 ವರ್ಷದ ಗಿಡ ಪೂರ್ತಿ ಹೋಯ್ತು. ಈಗ ಹೋಯ್ತು. ಇದಕ್ಕೆ ನಿಮಗೆ ಯಾವುದೇ ಮದ್ದಿಲ್ವಾ ಸರ್? ಮದ್ದು ಏನಂದ್ರೆ ಅದು ಎಲ್ಲ ಇದಾದ್ಮೇಲೆ ನಮ್ಗೆ ಗೊತ್ತಾಯ್ತು. ಇಲ್ಲಾದ್ರೆ ಮದ್ದಂದ್ರೆ ಬೋರ್ಡನೆ ಅದಕ್ಕೆ ಆಕ್ಚುಲಿ ಇದು ಮಾಡ್ತಾರೆ, ಅದಕ್ಕೆ ಬೋರ್ಡನೆ ಹಾಕುವಂತ. ಸೊ 150 ಗಿಡದಲ್ಲಿ ಒಂದು ಗಿಡ ಹೋಯ್ತು. ಒಂದು ಹೀಗೇನೆ ಒಂದು 3-4 ಗಿಡ ಹೋಗಿದೆ. 3-4 ಗಿಡ ಹೋಗಿದೆ. ಸೊ ನಿಂಬುವಲ್ಲಿ ವೀಕ್ಷಕರೇ ಇದು ಒಂದು ಸಮಸ್ಯೆ, ಹೆಚ್ಚಾಗಿ ರೋಗಗಳು. ನೀವು ಕರೆಕ್ಟಾಗಿ ಒಂದು ನಿರ್ವಹಣೆಯನ್ನ ಮಾಡಿದ್ರೆ ನಿಮ್ಮ ಕೈ ಹಿಡಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಖಂಡಿತ ಒಳ್ಳೆ ಕೈ ಹಿಡಿತದೆ. ನಿರ್ವಹಣೆ ಕರೆಕ್ಟಾಗಿಲ್ಲ, ನೀವು ಪ್ರೂನಿಂಗ್ ಮಾಡಲಿಲ್ಲ, ಕರೆಕ್ಟಾಗಿ ಗಿಡ ನೋಡ್ಲಿಲ್ಲ ಅಂತ ಹೇಳಿದಾಗ ಸಮಸ್ಯೆಗಳು, ಕೀಟಬಾಧೆಗಳನ್ನು ಬರುವಾಗ ನಾವು ಪ್ರತಿ ದಿವಸ ಆದಷ್ಟು ನಾವು ತೋಟಗಳಿಗೆ ತಿರುಗಾಡ್ತಾ ಇದ್ರೆ ನಮಗೆ ಕಾಣುತ್ತೆ ಏನು ಅಂತ ಹೇಳ್ಬಿಟ್ಟು. ನಾವು ಸುಮ್ಮನೆ ಯಾವುದು ಗಿಡನೇ ಅಷ್ಟೇ, ಅದರ ಪಕ್ಕದಲ್ಲಿ ನಾವು ಹೋಗ್ತಾ ಇದ್ರೆ ಅಲ್ಲಿ ಏನಾಗಿದೆ, ಅದರ ಆಕ್ಟಿವಿಟೀಸ್ ಏನಂತ ನಾವು ಗೊತ್ತಾಗುತ್ತೆ. ಆದರೆ ಡೈಬ್ಯಾಕ್ ಇದೆಯಾ, ಎಲೆ ಚಿಕ್ಕಿ ರೋಗ ಇದೆಯಾ, ಇಲ್ಲಾಂದ್ರೆ ಕ್ಯಾಂಕರ್ ರೋಗ ಇದೆಯಾ, ಇದೆಲ್ಲ ನಮಗೆ ಅಲ್ಲಿ ಹತ್ರ ಹೋದಾಗಲೇ ಗೊತ್ತಾಗೋದು, ದೂರದಲ್ಲಿ ನಮ್ಗೆ ಕಾಣಲ್ಲ. ಮತ್ತೆ ನಾವು ಅದನ್ನು ಪ್ರೀತಿಸಬೇಕು, ಅದು ನಮ್ಮನ್ನು ಪ್ರೀತಿಸುತ್ತೆ ಅಲ್ವಾ? ಎಂತ ಒಂದು ಅತ್ಯುತ್ತಮವಾದಂತಹ ಮಾತನ್ನ ಹೇಳಿದ್ರಿ ಸರ್ ನೀವು. ಸೊ ಈಗ ನಾವು ಕೊನೆಯ ಹಂತದಲ್ಲಿದ್ದೀವಿ. ಈ ಕಾಯಿಗಳು ಇನ್ನು ಎಷ್ಟು ದಿನಗಳಲ್ಲಿ ಈ ಮಾರುಕಟ್ಟೆಯನ್ನ ನೋಡ್ತವೆ ಇವು? ಸುಮಾರು ಒಂದು ವಾರ, ಇನ್ನೊಂದು 2 ವಾರ ಇರ್ಬೋದಾ? ಯಾವುದು ಈ ಕಾಯಿಗಳು? ಇಲ್ಲ, ಇನ್ನು ಬರ್ತಾನೆ ಇದೆ. ಈಗ ಚಿಕ್ಕದಲ್ವಾ, ಇನ್ನು 1 ತಿಂಗಳು ಇರುತ್ತೆ. ಇನ್ನು 1 ತಿಂಗಳು ಇರುತ್ತೆ. 1 ತಿಂಗಳು ಜಾಸ್ತಿ. ಅಂದ್ರೆ ಈಗಲೇ ಒಳ್ಳೆ ಸೈಜ್ ಇದೆ ಇದು. ಇಲ್ಲ, ಇದು ಏನಿಲ್ಲ ಆಕ್ಚುಲಿ. ಒಳ್ಳೆ ಸೈಜ್ ಅಂದ್ರೆ ನಾವು ಒಳ್ಳೆ ಸೈಜ್ ಬರ್ಬೇಕಾದ್ರು ಅಲ್ವಾ? ಈ ಸಲ ನಮ್ಗೆ ಅಷ್ಟು ಇದಾಗ್ಲಿಲ್ಲ ಅದು. ನೋಡಿ, ಈ ತರ ಇದ್ರೆ ನೋಡಿ, ಇದು ಒಂಥರ ಕಾಯಿಲೆನೆ ಅದಕ್ಕೆ. ಓಕೆ. ಈ ತರ ಕಲರ್ ಬರ್ಬಾರ್ದು ಅದು, ಮೇಲ್ಗಡೆ ಕಂದು ಕಲರ್. ಹೌದೌದು.